ಕೊರೋನಾದ ಸಂಕಷ್ಟದ ದಿನಗಳಲ್ಲಿ ಕೆಲವರು ಉದ್ಯೋಗವನ್ನ ಕಳೆದುಕೊಂಡ್ರೆ ಇನ್ನೂ ಕೆಲವರು ಹೊಸ ಉದ್ಯೋಗವನ್ನ ಕಂಡುಕೊಂಡಿದ್ದಾರೆ. ಅಂದು ತಿನ್ನಲು ತುತ್ತು ಅನ್ನಕ್ಕೆ ಗತಿ ಇಲ್ಲದವರನ್ನ ಬದುಕಿಸಿದ ಹಲವಾರು ಉಪಕಸಬುಗಳಲ್ಲಿ ಮಲ್ಲಿಗೆ ಕೃಷಿಯೂ ಒಂದಾಗಿದೆ. ಹೀಗೆ ಮಲ್ಲಿಗೆ ಕೃಷಿಯಿಂದಲೇ ಕೊರೋನಾದ ಸಂಕಷ್ಟದ ದಿನವನ್ನ ಸಂತೃಪ್ತಿಯಿಂದ ಕಳೆದು ಅದರಿಂದ ಬಂದ ಆದಾಯದಿಂದಲೇ ಪುಟ್ಟದೊಂದು ಅಡಿಕೆ ತೋಟವನ್ನು ಮಾಡಿಕೊಂಡ ಪುತ್ತೂರಿನ ಆರ್ಯಾಪು ಗ್ರಾಮದ ಸೆಂಟ್ಯಾರು ಮರಿಕೆ ನಿವಾಸಿ ವನಿತಾ ಅವರು ಇಂದು ಮಲ್ಲಿಗೆ ಕೃಷಿಯನ್ನೇ ಜೀವನಾಧಾರವನ್ನಾಗಿಸಿ ಕೊಂಡಿದ್ದಾರೆ. ಇರುವ ಸಣ್ಣ ಜಮೀನಿನಲ್ಲಿ 50ಕ್ಕೂ ಮಿಕ್ಕಿದ ಮಲ್ಲಿಗೆ ಬುಡಗಳನ್ನು ಮಾಡಿಕೊಂಡಿರುವ ವನಿತಾ ಅವರು ಇಂದು ಓರ್ವ ಯಶಸ್ವಿ ಮಲ್ಲಿಗೆ ಬೆಳೆಗಾರ್ತೆ. ತನ್ನ ಮಲ್ಲಿಗೆ ಗಿಡದಿಂದ ಬಂದ ಆದಾಯವನ್ನ ಕುಟುಂಬದ ನಿರ್ವಹಣೆಯನ್ನ ಮಾಡಿಕೊಂಡು ಬರುತ್ತಿರುವ ಇವರು ಮಲ್ಲಿಗೆ ಮಾರಾಟ ಮಾಡಿ ಬಂದ ಹಣದಿಂದಲೇ ಪುಟ್ಟದೊಂದು ಅಡಿಕೆ ತೋಟವನ್ನ ಮಾಡಿದ್ದಾರೆ. ವನಿತಾ ಪತಿ ಗಾರೆ ಕೆಲಸಕ್ಕೆ ಹೋಗುತ್ತಿದ್ದು ವನಿತಾ ಮನೆಯ ಜವಾಬ್ದಾರಿಯನ್ನ ನೋಡಿಕೊಂಡಿದ್ರು. ಆ ಸಂದರ್ಭದಲ್ಲಿ ಕೊರೋನಾ ಎನ್ನುವ ಮಹಾಮಾರಿ ಒಕ್ಕರಿಸಿದ ಸಮಯದಲ್ಲಿ ಪತಿ ಕೆಲಸ ಹೋಗಲಾರದೆ ಮನೆಯಲ್ಲೇ ಇರುವಂತಾಯಿತು. ಮಕ್ಕಳು ಸೇರಿದಂತೆ ಒಟ್ಟು 7 ಸದಸ್ಯರಿದ್ದ ವನಿತಾ ಕುಟುಂಬಕ್ಕೆ ಅಂದು ಜೀವನ ನಿರ್ವಹಣೆಯೇ ಒಂದು ಸವಾಲಾಗಿತ್ತು. ಆ ಸಮಯದಲ್ಲಿ ಮನೆಯ ಉಪಯೋಗಕ್ಕೆ ನೆಟ್ಟಿದ್ದ ಮಲ್ಲಿಗೆ ಹೂವನ್ನ ಮಾರಾಟ ಮಾಡಲು ಆರಂಭಿಸಿದ್ದ ವನಿತಾ ಅವರಿಗೆ ಅಂದು ಮಲ್ಲಿಗೆಯಿಂದ ಉತ್ತಮ ಆದಾಯವೂ ದೊರೆತಿತ್ತು. ಹೀಗೆ ಆರಂಭಗೊಂಡ ಮಲ್ಲಿಗೆ ಮಾರಾಟ ಇಂದಿನವರೆಗೆ ಮುಂದುವರೆದುಕೊಂಡು ಬಂದಿದೆ. ಕೇವಲ 15 ಮಲ್ಲಿಗೆ ಬುಡದಿಂದ ಇಂದು 50ಕ್ಕೂ ಮಿಕ್ಕಿದ ಸಂಖ್ಯೆಯಲ್ಲಿ ಮಲ್ಲಿಗೆ ಬುಡಗಳು ವನಿತಾರ ಕೈತೋಟದಲ್ಲಿದೆ. ಮಲ್ಲಿಗೆಯಲ್ಲಿ ಬಂದ ಆದಾಯದಲ್ಲಿ ಖಾಲಿ ಇದ್ದ ಸ್ವಲ್ಪ ಜಾಗದಲ್ಲಿ ಸುಮಾರು 150ಕ್ಕೂ ಮಿಕ್ಕಿದ ಅಡಿಕೆ ಗಿಡಗಳನ್ನ ನೆಟ್ಟು ಇಂದು ಅವುಗಳು ಫಲ ನೀಡುತ್ತವೆ. ಮಲ್ಲಿಗೆಯ ಜೊತೆಗೆ ಒಂದು ಹಸುವನ್ನ ಸಾಕುತ್ತಿದ್ದು ಹಸುವಿನ ಸೆಗಣಿಯಿಂದ ಬಯೋಗ್ಯಾಸ್ ಕೂಡ ಉತ್ಪಾದಿಸುತ್ತಿದ್ದಾರೆ. ಕೊಟ್ಟಿಗೆ ಗೊಬ್ಬರವನ್ನ ಅಡಿಕೆ ಮತ್ತು ಮಲ್ಲಿಗೆ ತೋಟಕ್ಕೆ ಬಳಸುತ್ತಿದ್ದು ಮನೆಗೆ ಬೇಕಾಗುವಷ್ಟು ತರಕಾರಿಯನ್ನ ಬೆಳೆಸುತ್ತಿದ್ದಾರೆ. ಹಲಸಿನ ಹಪ್ಪಳ, ಸಂಡಿಗೆ, ಅರಸಿನ ಹುಡಿ, ಮೆಣಸಿನ ಹುಡಿಯನ್ನ ತಯಾರಿಸಿ ಮಾರಾಟ ಮಾಡುತ್ತಿರುವ ವನಿತಾ ಅವರು ಇಂದು ಓರ್ವ ಯಶಸ್ವಿ ಗೃಹೋದ್ಯಮಿಯಾಗಿ ಗುರುತಿಸಲ್ಪಟ್ಟಿದ್ದಾರೆ. ನಾನು ಮಲ್ಲಿಗೆ ಕೃಷಿ ಮಾಡ್ತಾ ಇದ್ದೇನೆ. ಅಂದ್ರೆ ಕೊರೋನಾ ಟೈಮಲ್ಲಿ ಎಲ್ಲ ಎಲ್ಲಿ ಕಷ್ಟ ಆಗಿ ಕೆಲಸ ಎಲ್ಲ ಇಲ್ಲ ಇತ್ತು. ಮತ್ತೆ ಸ್ತ್ರೀ ಶಕ್ತಿಯಲ್ಲಿ ಒಂದು ಸೇರಿ 22 ವರ್ಷ ಆಯಿತು. ಅದರಲ್ಲಿ ನಮಗೆ ಒಂದು ಕ್ಷೇತ್ರ ಪಾಠಶಾಲೆ ಅಂತ ಒಂದು ಮಾಹಿತಿ ಎಲ್ಲ ಇತ್ತು ಮಲ್ಲಿಗೆದು. ಅದರಿಂದ ಸ್ವಲ್ಪ ಗಿಡ ಎಲ್ಲ ನೆಟ್ಟು ಅದರಲ್ಲಿ ಕೂಡ ತುಂಬ ಆದಾಯ ಬಂದಿದೆ. ಅಂದರೆ ಕೊರೋನಾ ಟೈಮಲ್ಲಿ ಏನೂ ಇಲ್ಲ ಆಯಿತು. ಅದರಲ್ಲಿ ಬಂದ ಆದಾಯದಿಂದ ಸ್ವಲ್ಪ ಅಡಿಗೆ ಗಿಡ ಮತ್ತೊಂದು ಹೈನುಗಾರಿಕೆ ಅದೆಲ್ಲ ಮಾಡಿ ಜೀವನ ಸಾಗಿಸ್ತಾ ಇದ್ದೇವೆ. ಇವಾಗ 50 ಗಿಡ ಇದೆ ಒಟ್ಟಾಗಿ. ಮತ್ತೆ ಸ್ವಲ್ಪ ನರ್ಸರಿ ಮಾಡಿ ಹಾಗೆ ಸಹ ಮಾರಾಟ ಮಾಡಿದ್ದೇನೆ. ಮತ್ತೆ ಗಿಡಗಳನ್ನು ಮಾರಾಟ ಮಾಡಿದ್ದೇನೆ. ಅನೀಶ್, ವಿ4 ನ್ಯೂಸ್, ಪುತ್ತೂರು.